ಬಿಜೆಪಿಯಲ್ಲಿ ಈಗ ಯಾರು ದೆಹಲಿಯ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಇದೆ. ಕೈಲಾಶ್, ಕಪಿಲ್ ಹಾಗೆ ಪರ್ವೇಶ್ ಮೂವರು ರೇಸ್ನಲ್ಲಿದ್ದಾರೆ. ಮೂವರು ಕೂಡ ಅಷ್ಟೇ ಫೈಟ್ ಕೊಟ್ಟು ಗೆಲುವನ್ನ ದಾಖಲು ಮಾಡಿರೋದ್ರಿಂದ ಈ ಮೂವರಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಕೇಜ್ರಿವಾಲ್ರನ್ನೇ ಪರ್ವೇಶ್ ವರ್ಮಾ ಸೋಲಿಸಿದ್ರು, ಹೀಗಾಗಿ ಬಹುತೇಕ ಅವ್ರನ್ನೇ ಸಿಎಂ ಮಾಡಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕೈಲಾಶ್, ಕಪಿಲ್ ಸಹ ಅವರು ಕೂಡ ಈ ಸಿಎಂ ರೇಸ್ನಲ್ಲಿದ್ದಾರೆ. ಹೀಗಾಗಿ ಬಿಜೆಪಿಯಲ್ಲಿ ಮೂವರ ಮಧ್ಯೆ ಸಿಎಂ ಸ್ಥಾನ ಯಾರಿಗೆ ಲಭಿಸುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ದೆಹಲಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ಅಂತ ಹೇಳಿ ಏನ್ ಚುನಾವಣೆಗೆ ಹೋಗಿಲ್ಲ, ಈಗ ಮೂವರ ಹೆಸರು ಕೇಳಿ ಬರ್ತಾ ಇದೆ. ಈ ಮೂವರು ಈಗ ಸಿಎಂ ರೇಸ್ನಲ್ಲಿ ಉಳ್ಕೊಳ್ಳಿಕ್ಕೆ ಅರ್ಹತೆ ಪಡೆದಿದ್ದಕ್ಕೆ ರೀಸನ್ ಏನು? ದಿವ್ಯಾ, ನೋಡಿ, ಬಿಜೆಪಿ ತನ್ನ ಮುಖ್ಯಮಂತ್ರಿ ಮುಖವನ್ನ ಇಟ್ಕೊಂಡು ಎಲ್ಲೂ ಕೂಡ ಪ್ರಚಾರವನ್ನ ಮಾಡಿರಲಿಲ್ಲ. ಇವರೇ ಮುಖ್ಯಮಂತ್ರಿ ಅಂತ ನಿರ್ದಿಷ್ಟವಾಗಿ ಎಲ್ಲೂ ಕೂಡ ಸುಳಿವನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗುವಂತಹ ಕೆಲಸವನ್ನ ಬಿಜೆಪಿ ಮಾಡಿತ್ತು. ಈಗ ಭರ್ಜರಿ ಯಶಸ್ಸನ್ನು ಕೂಡ ಕಂಡಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು ಕೂಡ ಬಿಜೆಪಿ ಹೈಕಮಾಂಡೇ ನಿರ್ಧಾರ ಮಾಡುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿರುವಂತದ್ದು. ಆದ್ರೆ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ 2-3 ಹೆಸರುಗಳು ಮಾತ್ರ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರುವಂತದ್ದು. ಈಗ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಆಮ್ ಆದ್ಮಿಯ ಮುಖ್ಯಸ್ಥ ಮತ್ತೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅನ್ನ ಸೋಲಿಸಿದಂತ ಪರ್ವೇಶ್ ಏನಿದ್ದಾರೆ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಅಶೋಕ್ ಗೆಹ್ಲೋಟ್ ಆಗಿರ್ಬೋದು, ಕಪಿಲ್ ಮಿಶ್ರಾ ಆಗಿರ್ಬೋದು, ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದಾವೆ. ಯಾಕೆ ಪರ್ವೇಶ್ ಮಿಶ್ರಾದ ಹೆಸರು ಪ್ರಮುಖ ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ, ಅವರು 2 ಬಾರಿ ಲೋಕಸಭೆ ಸದಸ್ಯರಾಗಿದ್ರು. ಈ ಹಿಂದೆ 2019 ಚುನಾವಣೆಯ ಸಂದರ್ಭದಲ್ಲಿ ಪಶ್ಚಿಮ ಡೆಲ್ಲಿಯಿಂದ ಅವರು ಸ್ಪರ್ಧೆ ಮಾಡಿದ್ರು. ದೆಹಲಿಯ ಇತಿಹಾಸದಲ್ಲಿ ಅತಿ ಹೆಚ್ಚು ಮತಗಳನ್ನ ಲೀಡ್ ಅನ್ನ ಪಡೆದು ಗೆಲುವನ್ನ ಸಾಧಿಸಿದ್ರು. ಸುಮಾರು 5.5 ಲಕ್ಷ ಮತಗಳನ್ನ ಲೀಡ್ ಅನ್ನ ತೆಗೆದುಕೊಳ್ಳುವ ಮೂಲಕ ಅವರು ಗೆಲುವನ್ನ ಸಾಧಿಸುವಂತ ಕೆಲಸವನ್ನ ಮಾಡಿದ್ರು. ಬಿಜೆಪಿಯಲ್ಲಿ ಪ್ರಮುಖ ಲೀಡರ್ ಕೂಡ ಆಗಿದ್ರು. ಇದರ ಜೊತೆಗೆ ಅವರ ತಂದೆಯ ನಾಮಬಲವು ಕೂಡ ಅವರ ಜೊತೆಗಿರುವಂತದನ್ನ ನಾವಿಲ್ಲಿ ಗಮನಿಸಬೇಕು. ಅವ್ರ ತಂದೆ ಕೂಡ ಬಿಜೆಪಿ ಪಕ್ಷದಿಂದ ದೆಹಲಿಯಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದ್ರು, ಸಾಹಿಬಾ ಸಿಂಗ್ ಅನ್ನುವಂಥವ್ರು. ಸೊ ಹೀಗಾಗಿ ಮಾಜಿ ಮುಖ್ಯಮಂತ್ರಿಯ ಮಗ ಅನ್ನುವಂಥದ್ದು ಒಂದು ಅಡ್ವಾಂಟೇಜ್ ಆದ್ರೆ, ಮತ್ತೊಂದು ಅಡ್ವಾಂಟೇಜ್ ಅವರು ಈಗಾಗಲೇ 2 ಬಾರಿ ಸಂಸದರಾಗಿದ್ದಂಥವ್ರು, ಪ್ರಮುಖವಾದಂತಹ ಏನು ಕಮಿಟಿಗಳೇನಿರ್ತವೆ ಅದರಲ್ಲಿ ಕೆಲಸ ಮಾಡಿದಂತಹ ಅನುಭವ ಇಟ್ಕೊಂಡಂಥವ್ರು, ಪಕ್ಷವನ್ನ ಸಂಘಟನೆ ಮಾಡುವಲ್ಲಿ ದೆಹಲಿಯಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಲೋಕಸಭೆ ಸದಸ್ಯರು ಕೂಡ ಆಗಿದ್ರು. ಈಗ ಮಾಜಿ ಮುಖ್ಯಮಂತ್ರಿಯನ್ನು ಕೂಡ ಸೋಲಿಸಿದಂತ ಕೀರ್ತಿಗೆ ಭಾಜನಾಗಿರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅವರಿಗೆ ಮಣೆ ಹಾಕಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಈಗ ಅವರು ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪೂರ್ಣ ಪ್ರಮಾಣದ ಫಲಿತಾಂಶ ಬರೋವರೆಗೂ ಕೂಡ ಕಾಯುವಂತ ಸಾಧ್ಯತೆಗಳಿದಾವೆ. ಇದ್ರ ಜೊತೆಗೆ ಇನ್ನು ಕೆಲವರು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ರಮೇಶ್ ಬಿದುರಿ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವರು ವಿಧಾನಸಭೆಯಲ್ಲಿ ಸೋಲನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಇದು ಯಾವ ತರದ ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇವತ್ತಿನ ಸಂಭ್ರಮಾಚರಣೆ ಎಲ್ಲವೂ ಕೂಡ ಮುಕ್ತಾಯ ಆದ ಬಳಿಕ ನಾಳೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಸಭೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಅಥವಾ ಅದನ್ನ ಹೊರತುಪಡಿಸಿ ಬಿಜೆಪಿಯ ಹೈಕಮಾಂಡ್ ಏನು ಆಯ್ಕೆ ಮಾಡದೆ ಶಾಸಕಾಂಗ ಸಭೆಯನ್ನ ನಡೆಸಿ ಅಲ್ಲಿ ಶಾಸಕರ ಮೂಲಕ ಬಿಜೆಪಿ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಕೂಡ ಘೋಷಿಸುವಂತ ಸಾಧ್ಯತೆಗಳಿದ್ದಾವೆ. ದಿವ್ಯಾ, ಶಬೀರ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ. ಅರವಿಂದ್ ಕೇಜ್ರಿವಾಲ್ 3,000 ಮತಗಳ ಡಿಫರೆನ್ಸ್ ನಲ್ಲಿ ಸೋಲನ್ನ ಕಂಡಿದ್ದಾರೆ. ಆಪ್ನ ಘಟಾನುಘಟಿ ನಾಯಕರೇ ಈ ರೀತಿ ಸೋಲನ್ನ ಕಂಡಿರೋದು ಆಪ್ಗೆ ಒಂದು ರೀತಿಯ ಆಘಾತವೇ ಸರಿ.